ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ತಮ್ಮನೇಲಲ್ಲೇ ಗೊತ್ತಾಗಿದೆ ಇದು ಕೃಷ್ಣನ ಬಗ್ಗೆ ಅಂತ. ಎಸ್, ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪ ಹೇಳೋಣ. ಜನ್ಮಾಷ್ಟಮಿ ಬಗ್ಗೆ ಏನು ಮಾಡಬೇಕು, ಕೃಷ್ಣನ ಹೇಗೆ ಹೊಲಿಸ್ಕೋಬೇಕು ಅಂತ ಎಲ್ಲ, ಆ್ಯಂಡ್ ಸ್ವಲ್ಪ ಬುಕ್ ಆಫ್ ಆನ್ಸರಿಂದ ಒಂದು 2-3 ಗೈಡೆನ್ಸನ್ನು ತೆಗೆಯೋಣ. ಹಾಗೆ ನನ್ನ ಫೇವ್ರೆಟ್ ಪಿಕ್ಚರ್ ಡೈಸಿಂದನೂ ಗೈಡೆನ್ಸನ್ನು ತೆಗೆಯೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಹತ್ರ 2 ಕೃಷ್ಣ ಇದೆ. ಇದು ಬೆಳ್ಳಿದು ಆ್ಯಂಡ್ ಇದು ಇಸ್ಕಾನ್ ಟೆಂಪಲಲ್ಲಿ ತೊಗೊಂಡಿರೋದು. ಸೊ ಇದಕ್ಕೆ ನಾನು ಈ ಸಲ ಈ ಥರದ ರಾಖಿನ ಕಟ್ಟಿದ್ದೀನಿ. ಯಾರಾದರೂ ರಾಖಿ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ನೀವು ಜನ್ಮಾಷ್ಟಮಿ ದಿನ ಕೂಡ ರಾಖಿನ ಕಟ್ಟಬಹುದು ಶ್ರೀಕೃಷ್ಣನಿಗೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ಆ್ಯಂಡ್ ಇದರ ಹಿಂದಿನ ವರ್ಷ ಕೂಡ ನಾನು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೆ. ಸೊ ಅದ್ರ ವಿಡಿಯೋ ಕೂಡ ಇದೆ. ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋ ನಿಮಗೆ ಸಿಗುತ್ತೆ, ಅದನ್ನು ನೀವು ನೋಡಬಹುದು. ಸೊ ಶ್ರೀಕೃಷ್ಣನಿಗೆ ರಾಖಿ ಕಟ್ಟೋದು ತುಂಬ ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಸೊ ತುಂಬ ಜನ ಆ ವಿಡಿಯೋನ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ರಿ, ಆ ದೇವಸ್ಥಾನಕ್ಕೆ ಹೋಗಿ ರಾಖಿ ಹಾಕಿದ್ದೀನಿ, ಈ ದೇವಸ್ಥಾನಕ್ಕೆ ಹೋಗಿ ರಾಖಿ ಹಾಕಿದ್ದೀನಿ ಅಂತ. ದ್ಯಾಟ್ ಈಸ್ ಫೈನ್, ನಿಮ್ಮ ಇಷ್ಟ ಅದು. ಬಟ್ ನನಗೆ ಯಾವಾಗಲೂ ಫೇವ್ರೆಟ್ ಅಂದರೆ ಶ್ರೀಕೃಷ್ಣನೇ. ಸೊ ನಾನು ಯಾವಾಗಲೂ ಶ್ರೀಕೃಷ್ಣನಿಗೆ ರಾಖಿ ಕಟ್ಟೋದು. ನಿಮ್ಮ ಕೈಯಲ್ಲಿ ತೊಗೊಳಕ್ಕಾದರೆ ರಾಖಿನ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ವಿಗ್ರಹನ ತೊಗೊಳಕ್ಕಾದರೆ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಯಾಕಿಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಮಗೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಅದು 26ನೇ ತಾರೀಕು ಬರ್ತಾ ಇದೆ. ಸೊ 26ನೇ ತಾರೀಕು ಏನೇನೆಲ್ಲ ವಿಶೇಷತೆ ಇದೆ ಅಂತ ಹೇಳ್ತೀನಿ. ಒಂದು, ಶ್ರೀಕೃಷ್ಣ ಜನ್ಮಾಷ್ಟಮಿ. ಓಕೆ. 2ನೇದು ಸೋಮವಾರ, ಶ್ರಾವಣ ಸೋಮವಾರ, 4ನೇ ಸೋಮವಾರ. 3ನೇದು 26, 2 + 6 8, 888 ಪೋರ್ಟಲ್ ಬರುತ್ತೆ. ಸೊ 888 ಪೋರ್ಟಲ್ ಅವಾಗೇನೆ ಮಾಡಿದ್ವಲ್ಲ, ಮತ್ತೆ ಪೋರ್ಟಲ ಅಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡಿದ್ರೆ ನಮಗೆ ಕೌಂಟ್ ಅದೇನೇ ಬರುತ್ತಲ್ವ. ಸೊ ಅಲ್ಲಿಗೆ 3 ವಿಶೇಷತೆಗಳು ಬಂದಿದೆ. ನಾನಂತೂ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳ್ಬಹುದು. ಫಾಸ್ಟಿಂಗ್ ಮಾಡಲ್ಲ ನಾನು, ಅವತ್ತಿನ ದಿನ ಏನು ಫಾಸ್ಟಿಂಗ್ ಮಾಡಲ್ಲ. ಬಟ್ ಮಂಡೇ ಬಂದಿರೋದ್ರಿಂದ ಮಾಡ್ತಾ ಇದ್ದೀನಿ ಈ ಸಲ, ಬಿಕಾಸ್ ಶ್ರಾವಣ ಸೋಮವಾರಕ್ಕೆ ನಾನು ಉಪವಾಸ ಇರ್ತಿದ್ದೆ. ಸೊ ಹಾಗಾಗಿ ಒಂಥರ ಡಬಲ್ ಧಮಾಕ ಅಂತ ಹೇಳ್ಬೋದು. ನೀವು ಕೂಡ ಫಾಸ್ಟಿಂಗ್ ಮಾಡೋದಿದ್ರೆ ಮಾಡಬಹುದು. ಆ್ಯಂಡ್ ನಾನು ತುಂಬ ಸಿಂಪಲ್ಲಾಗಿ ಒಂದು ತಟ್ಟೆನ ತೊಗೊಂಡು ಅದರಲ್ಲಿ ಸುತ್ತ ಹೂನ ಹಾಕಿ ಮಧ್ಯದಲ್ಲಿ ಈ 2 ವಿಗ್ರಹಗಳನ್ನು ಇಟ್ಟು, ಲಾಸ್ಟ್ ಟೈಮ್ ಚೀಟಿ ಬರೆದಿದ್ವಿ, ನಮ್ಮ ಆಸೆಗಳನ್ನೆಲ್ಲ ಬರೆದಿದ್ವಿ. ಯಾರು ಮಾಡಿದ್ದೀರಾ ಐ ಡೋಂಟ್ ನೋ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಲಾಸ್ಟ್ ಟೈಮ್ ಮಾಡಿದ್ರಾ ಅಂತ. ಆ್ಯಂಡ್ ಅದ್ರದ್ದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ, ಲಾಸ್ಟ್ ಟೈಮ್ ನಾನು ಯಾವ ರೀತಿ ಪೂಜೆ ಮಾಡಿದ್ದೆ ಅಂತ ನಿಮ್ಗೊಂದು ರೆಫರೆನ್ಸ್ ಸಿಗುತ್ತೆ. ಸೊ ಆ ರೀತಿ ನೀವು ನಿಮ್ಮ ಮನೇಲಿ ಶ್ರೀಕೃಷ್ಣನ ವಿಗ್ರಹ ಇದೆ, ಅದಕ್ಕೆ ಚೆನ್ನಾಗಿ ಅಲಂಕಾರನ ಮಾಡಿ ಬೆಣ್ಣೆ ಮತ್ತು ಕೇಸರಿನ ಅವರಿಗೆ ನೈವೇದ್ಯಕ್ಕೆ ಇಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಶ್ರೀಕೃಷ್ಣನ ಹೊಲಿಸ್ಕೊಳ್ಳೋದು ತುಂಬ ಈಸಿ. ಓಕೆನಾ. ತುಂಬ ಪ್ಯೂರ್ ಲವ್ವನ್ನು ತೋರಿಸ್ಬಿಟ್ರೆ ಶ್ರೀಕೃಷ್ಣ ತುಂಬ ಬೇಗ ಹೊಲಿದ್ಬಿಡ್ತಾನೆ ಅಂತ ನನಗೆ ಅನಿಸುತ್ತೆ. ನಂದು ಒಂದು ಚಿಕ್ಕ ಸ್ಟೋರಿನ ಹೇಳ್ತೀನಿ. ಆ್ಯಕ್ಚುಲಿ ನಾನು ಕೃಷ್ಣನ್ ಇಷ್ಟು ಭಕ್ತಿ ಆಗೋಕ್ಕೆ ಏನು ರೀಸನ್ ಅನ್ನೋದಾದರೆ, 2020ಯಲ್ಲಿ ನಾವೆಲ್ಲ ಕೋವಿಡ್ ಟೈಮಲ್ಲಿ ಲಾಕ್ಡೌನಲ್ಲಿ ಮಹಾಭಾರತ ಬರ್ತಾಯಿತ್ತು ಅಲ್ವಾ. ಅದರಲ್ಲಿ ಐ ವಾಸ್ ಸೋ ಇಂಪ್ರೆಸ್ಡ್. ನಾನು ಮಹಾಭಾರತ ನಮಗೆಲ್ಲರಿಗೂ ಗೊತ್ತಿತ್ತು, ಬಟ್ ಅದನ್ನು ಕನ್ನಡದಲ್ಲಿ ನಾನು ನೋಡಿದಾಗ ಲೈಕ್ ಐ ವಾಸ್ ಲಿಟ್ರಲಿ ಇಂಪ್ರೆಸ್ಡ್. ಆ್ಯಂಡ್ ಅದರಲ್ಲಿ ಸೌರಭ್ ಅನ್ನೋರು ಶ್ರೀಕೃಷ್ಣನ ಪಾರ್ಟ್ ಹಾಕಿದ್ದಾರೆ ಅಲ್ವಾ, ಅವರೊಂಥರ ನೋಡೋದಕ್ಕೆ ಲೈಕ್ ಡಿಟ್ಟೋ ಶ್ರೀಕೃಷ್ಣನೇ ನೋಡಿದ ಥರ ಫೀಲ್ ಬರುತ್ತೆ ಅವರನ್ನು ನೋಡಿದ್ರೆ ನೀವು ಬೇಕಿದ್ರೆ. ಸೊ ಅದು ದಿನೇ ಒಂದು ಎಪಿಸೋಡ್ ಬಿಡದೆ ನೋಡಿ ನನಗೆ ಏನು ವೈಬ್ರೇಷನ್ ಆಗ್ತಾಯಿತ್ತು ಅಂದರೆ ಲೈಕ್ ಹೇಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ಈ ಕ್ಷಣದವರೆಗೂ ಅವತ್ತಿಂದ ಹಿಡಿದು ಇವತ್ತಿನ ತನಕನೂ ನನಗೆ ಎಲ್ಲೇ ಹೋಗಲಿ ಒಂಥರ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡೋದಾಗಿರಬಹುದು, ಏನೋ ಒಂಥರ ಉತ್ತಮ ಸ್ಥಾನಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತೀನಿ. ಅದು ದ್ಯಾಟ್ ಈಸ್ ಬಿಕಾಸ್ ಆಫ್ ಲಾರ್ಡ್, ಯೂನಿವರ್ಸ್ ಎಲ್ಲ ನಾನು ಬಿಲೀವ್ ಮಾಡಿರೋದ್ರಿಂದ. ಬಟ್ ನಿಮಗೆ ಗೊತ್ತಾ, ನಾನು ಆ್ಯಕ್ಚುಲ್ ಮ್ಯಾನಿಫೆಸ್ಟೇಷನ್ ಆ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ದು 2022ಅಲ್ಲಿ, 2021 ಎಂಡ್ ಆ್ಯಂಡ್ 2022ಅಲ್ಲಿ. ಬಟ್ ಅದಕ್ಕೂ ಮುಂಚೆನೇ ನನಗೆ ದೇವ್ರ ಮೇಲೆಲ್ಲ ಭಕ್ತಿ ಇತ್ತು. ಆದರೆ ಶ್ರೀಕೃಷ್ಣನ ನಾನು ನಂಬೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಾನು ಯಾವ ರೀತಿ ಶ್ರೀಕೃಷ್ಣನ ಹಚ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ 100% ಆಗಲ್ಲ. ಬಟ್ ಎಷ್ಟು ಬಲವಾಗಿ ನನಗೆ ನಂಬಿಕೆ ಇದೆ ಕೃಷ್ಣನ ಮೇಲೆ ಅಂತ ಹೇಳಿದ್ರೆ, ನನಗೇನು ಯಾರೂ ಕೂಡ ನನಗೆ ಪ್ರಾಬ್ಲಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ನಾನಿದ್ದೀನಿ.
ಆ್ಯಂಡ್ ಯಾ ಐ ಡೂ ಬಿಲೀವ್ ಇಟ್ ಆ್ಯಂಡ್ ಎಸ್ ಇಟ್ ವರ್ಕ್ಸ್ ಆಲ್ಸೋ. ಸೊ ನೀವು ಅಷ್ಟೇ ತುಂಬ ಪ್ಯೂರ್ ಲವ್ವನ್ನು ತೋರಿಸಿ. ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಇದನ್ನು ನಮ್ಮ ಮಮ್ಮಿ ತಂದಿದ್ದು. ಇಲ್ಲಿ ಸಿಲ್ವರ್ದು ಬಾಲಗೋಪಾಲ ಏನಿದೆಯಲ್ಲ, ಅದು ನಮ್ಮ ಮಮ್ಮಿ ತೊಗೊಂಡು ಬಂದಿದ್ದು. ಅವರು ಇರಬೇಕಂತೆ ಕೃಷ್ಣನ್, ಈ ಥರದ್ದು ಒಂದು ಕೃಷ್ಣನ ವಿಗ್ರಹ ಮನೇಲಿ ಇರಬೇಕಂತೆ ಅಂತ ಹೇಳಿ ಅವ್ರು ತೊಗೊಂಬಂದಿದ್ದು. ನಂಗೆ ನೆನಪಿಲ್ಲ ಯಾವಾಗ ತೊಗೊಂಬಂದಿದ್ದು ಅಂತ ಹೇಳಿ. ಬಟ್ ಇದನ್ನು ನಾನು ತುಂಬ ಪ್ರೀತಿಯಿಂದ ಇಸ್ಕಾನ್ಗೆ ಹೋದಾಗ ತೊಗೊಂಡು ಬಂದಿದ್ದು. ಅವಾಗಿಂದನೂ ನಾನು ರಾಖಿ ಕಟ್ತಾನೇ ಇದ್ದೀನಿ. ಬ್ರದರ್ಹುಡ್ ಒಂಥರ ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ನನ್ನ ಅವರ ಮಧ್ಯೆ. ಸೊ ನೀವು ಅಷ್ಟೇ ತುಂಬ ಪ್ಯೂರ್ ಲವ್ನ ತೋರಿಸಿ, ಏನೂ ಬೇಡ, ಈ ಥರ ತಗೊಂಡು ಬರೋದು ಬೇಡ. ಜಸ್ಟ್ ಕೃಷ್ಣನ ಸಂದೇಶಗಳನ್ನು ಕೇಳೋದಾಗಿರಬಹುದು, ಅಥವಾ ಹಾಡುಗಳನ್ನು ಕೇಳೋದಾಗಿರ್ಬೋದು, ಅಥವಾ ಯಾವಾಗಲೂ ಹರೇ ಕೃಷ್ಣ ಅಂತ ಮನಸ್ಸೊಳಗೆ ಹೇಳ್ಕೊಳ್ಳೋದಾಗಿರ್ಬೋದು. ಎಷ್ಟು ಪಾಸಿಟಿವ್ ಆಗಿ, ಎಷ್ಟು ಶಾಂತಿಯಿಂದ ಇರ್ತೀರಾ ಅನ್ನೋದು ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಯು ವಿಲ್ ಜಸ್ಟ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಲೈಕ್ ಎನಿಥಿಂಗ್. ನಿಮಗೆ ಗೊತ್ತಿಲ್ಲದೆ ನೀವು ಎಷ್ಟು ಬೇಗ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡ್ತೀರಾ ಗೊತ್ತಾ? ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಬರುತ್ತೆ. ನನಗೆ ಎಷ್ಟೊಂದು ಸಲ ನನ್ನ ಕ್ಲೈಂಟ್ಸನ್ನು ನಾನು ನೆನಪಿಸ್ಕೊತಾ ಇರ್ತೀನಿ. ಓಕೆ ಇವರು ಈಗ 3 ತಿಂಗಳ ಕೆಳಗೆ ರೀಡಿಂಗ್ ಕೇಳಿದ್ರಲ್ಲ, ಇವ್ರದ್ದೇನು ಸಕ್ಸಸ್ ಆಯಿತೋ ಇಲ್ವೋ, ಏನಾಯ್ತಪ್ಪ, ಆವಾಗ ಅವ್ರು ಬಂದುಬಿಡ್ತಾರೆ, ಮೇಡಮ್ ನಿನ್ನ ನಂದಾಗಿಲ್ಲ, ಅಥವಾ ಮೇಡಮ್ ನನ್ನ ಸಕ್ಸಸ್ ಆಯಿತು. ಹೀಗೆ ನಾನು ಏನು ಯೋಚನೆ ಮಾಡ್ತೀನಿ ಒಂದು ಕ್ಷಣದಲ್ಲಾಗುತ್ತೆ ಅಂದರೆ ಅದು ನಾನು ಬಿಲೀವ್ ಮಾಡಿರೋದು ಅದು ಕೃಷ್ಣನಿಂದ ಅಂತ. ಸೊ ಹಾಗೆ ನೀವು ಕೂಡ ಕನೆಕ್ಟ್ ಆಗ್ಬೋದು, ನಿಮ್ಮ ಇಷ್ಟ ದೈವಕ್ಕೆ ಕನೆಕ್ಟ್ ಆಗ್ಬೋದು. ನಾನು ಕೃಷ್ಣಂಗೆ ಕನೆಕ್ಟ್ ಆಗಿ ಅಂತ ನಾನಂತೂ 100% ಹೇಳಲ್ಲ. ಅದು ನಿಮ್ಮ ವೈಯಕ್ತಿಕ, ನಿಮ್ಗೆ ಏನು ಇಷ್ಟ ನೀವು ಮಾಡಿ. ಬಟ್ ನಾನು ನನ್ನ ಸ್ಟೋರಿನ ಹೇಳಿದೆ ಅಷ್ಟೇ. ಸೊ ಯಾವಾಗಲೂ ನಾನು ಜಗಜ್ಜಾಲಪಾಲಂ ಅಂತ ಒಂದು ಹಾಡಿದೆಯಲ್ಲ, ಅದನ್ನು ಶ್ರೀಹರಿ ಸ್ತೋತ್ರ, ಅದನ್ನು ನಾನು ಕೇಳ್ತಿರ್ತೀನಿ. ಅದನ್ನು ರಿಪೀಟೆಡಾಗಿ ನಾನು ಕೇಳ್ತೀನಿ. ಅದನ್ನು ಕೇಳಿದ್ರೇ ನನಗೆ ನಾನು ಇಲ್ಲಿಲ್ಲ, ಎಲ್ಲೋ ಬೇರೆನೇ ಕಡೆನೇ ಇದ್ದೀನಿ ಅನ್ನೋ ಥರ ನನಗೆ ಫೀಲ್ ಬಂದುಬಿಡುತ್ತೆ ಆ ಒಂದು ಹಾಡನ್ನು ಕೇಳಿದಾಗ. ಐ ಜಸ್ಟ್ ಲವ್ ದಟ್ ಸಾಂಗ್. ಸೊ ನಂಗೆ ಏನು ನಿಜವಾಗ್ಲೂ ಕೃಷ್ಣನ ಬಗ್ಗೆ ನನಗೆ ಕೇಳಿದಾಗ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಐ ಆಮ್ ದ್ಯಾಟ್ ಟ್ರೂಲಿ ಡೀಪ್ಲಿ ಇನ್ ಲವ್ ಅಂತ ಹೇಳಬಹುದು. ಅಷ್ಟು ಆಳವಾಗಿ ನಾನು ಕೃಷ್ಣನ ಹಚ್ಕೊಂಡು ಬಿಟ್ಟಿದ್ದೀನಿ. ನೀವು ಎಲ್ಲ ಟ್ರೈ ಮಾಡಿ. ಓಕೆ, ಕೃಷ್ಣನ ಜನ್ಮಾಷ್ಟಮಿಗೆ ಬರೋದಾದರೆ ನಿಮ್ಮ ಕೈಯಲ್ಲಿ ಎಷ್ಟು ಅಲಂಕಾರ ಆಗುತ್ತೆ ಅಷ್ಟು ಅಲಂಕಾರನ ಮಾಡಿ ಕೃಷ್ಣನ ಆಶೀರ್ವಾದ ಪಡೀರಿ. ಪತ್ರ ಬರೆಯೋಕ್ಕಾದರೆ ನಿಮ್ಮ ಆಸೆಗಳನ್ನೆಲ್ಲ ಬರೀಬಹುದು. ಆಲ್ರೆಡಿ ಆಗಿರೋ ಥರ ಬರೆಯೋದೇನು ಬೇಡ, ಈ ರೀತಿ ಆಗಬೇಕು ನನ್ನ ಜೀವನದಲ್ಲಿ ಅಂತ ನೀವು ಬರಿಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಅಥವಾ ಎಷ್ಟು ನಿಮಗೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ, ನನಗೆ 800 ಮಾರ್ಕ್ಸ್ ಬರಬೇಕು, ಔಟ್ ಆಫ್ ಔಟ್ ಬರಬೇಕು, ಅಥವಾ 625 ಮಾರ್ಕ್ಸ್ ಬರಬೇಕು, ನಿಮ್ಗೇನಿರುತ್ತಲ್ಲ ಅದನ್ನು ಬರಬೇಕು ಅಂತ ಬೇಡ್ಕೋಬೇಕು ನೀವು ಕೃಷ್ಣನಲ್ಲಿ. ಆ್ಯಂಡ್ ನಾನು ಹೇಳೋದೇನು, ಒಂದು ರಾಖಿ ಕಟ್ಟಿಬಿಡಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ. ಇದಿಷ್ಟನ್ನ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಡೇ ಆ ಹೂಗಳನ್ನೆಲ್ಲ ತೊಗೊಂಡು ಹೋಗಿ ಗಿಡಗಳಿಗೆ ಹಾಕಿಬಿಡಿ. ಲಾಸ್ಟ್ ಟೈಮ್ ಯಾರಾದರೂ ರಾಖಿ ಕಟ್ಟಿದರೆ ಆ ರಾಖಿನ ಏನು ಮಾಡಬೇಕು ಅಂದರೆ ಗಿಡಕ್ಕೆ ಹಾಕ್ಬೋದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು. ದ್ಯಾಟ್ ಈಸ್ ಆಲ್ಸೋ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತೀನಿ. ಸೊ ಸಿಂಪಲಾಗಿ ಆಚರಣೆ ಮಾಡಬಹುದು. ನೀವು ಅವಲಕ್ಕಿ ಬೆಲ್ಲನ ನೈವೇದ್ಯಕ್ಕೆ ಕೊಡ್ಬೋದು, ಅಥವಾ ಬೆಣ್ಣೆ ಮತ್ತು ಕೇಸರಿನ ನೈವೇದ್ಯಕ್ಕೆ ಕೊಡಬಹುದು. ಸೊ ಎಸ್, ಕೃಷ್ಣ ತುಂಬ ಸಿಂಪಲ್, ನಿಮಗೆ ಗೊತ್ತಲ್ವಾ, ಕುಚಲನ ಮನೆಯಲ್ಲಿ ಅವಲಕ್ಕಿ ತಿಂದಿದ್ದಂತೆ. ಹಾಗೆ ನಾವೇನು ಕೊಡ್ತೀವಿ ಅದನ್ನು 100% ಪ್ರೀತಿಯಿಂದ ಕೊಟ್ಟರೆ ಮಾತ್ರ 200% ಕೃಷ್ಣ ಸ್ವೀಕರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀವು ಟ್ರೈ ಮಾಡಿ. ಈಗ ಕೃಷ್ಣನಿಂದ ನಮ್ಗೆ ಏನು ಸಂದೇಶ ಇದೆ ಅನ್ನೋದನ್ನು ನೋಡೋಣ. ಬುಕ್ ಆಫ್ ಆನ್ಸರ್ಸಲ್ಲಿ ತೆಗಿತೀನಿ ಫಸ್ಟು. ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ನಿಮ್ಗೇನು ಐಡಿಯಾ ಇಲ್ಲ ಅಂದರೆ, ಡೋಂಟ್ ಹೆಸಿಟೇಟ್. ಏನು ಐಡಿಯಾ ಇಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಹೋಗಿ ನೋಡಿ. ನಾನು ಪ್ಲೇಲಿಸ್ಟಲ್ಲಿ ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಡೋಂಟ್ ಹೆಸಿಟೇಟ್ ಅಂತ ಬರ್ತಾ ಇದೆ ಅಂದರೆ, ಈಗ ನೀವು ಪ್ರಾಬಬಲಿ ಭಕ್ತಿ ತೋರ್ಸೋಕ್ಕಾಗಿರ್ಬಹುದು, ಅಥವಾ ಏನೇ ಒಂದು ಕೆಲಸ ಮಾಡೋದಕ್ಕಾಗಿರ್ಬೋದು, ತುಂಬ ಹೆಸಿಟೇಟ್ ಅಂದರೆ ಹಿಂಜರಿಕೆ ಪಡ್ಕೋತಾ ಇದ್ದೀರಾ ಅನಿಸುತ್ತೆ. ಶ್ರೀಕೃಷ್ಣ ಹೇಳ್ತಿದ್ದಾರೆ, ಯಾವುದಕ್ಕೂ ಹಿಂಜರಿಬೇಡಿ, ಧೈರ್ಯವಾಗಿ ಮುಂದೆ ನುಗ್ಗಿ ಅಂತ. ಸೊ ನೋಡಿ, ಯೋಚನೆ ಮಾಡಿ, ಯಾವುದೆಲ್ಲ ವಿಷಯಗಳಿಗೆ ನೀವು ಹಿಂಜರಿತಾ ಇದ್ದೀರಾ. ಸೊ ಭಕ್ತಿ ತೋರಿಸಿದ ತಕ್ಷಣ, ಅಯ್ಯೋ ಈ ದೇವ್ರಿಗೆ ಭಕ್ತಿ ತೋರಿಸ್ಬಿಟ್ಟೆ, ಆ ದೇವ್ರು ಏನು ಅನ್ಕೋತಾರೆ, ಅಯ್ಯೋ ಇದನ್ನು ಹಿಂಗೆ ಬರೆದ್ಬಿಟ್ಟೆ, ಇದು ಮ್ಯಾನಿಫೆಸ್ಟ್ ಆಗುತ್ತಾ ಇಲ್ವಾ, ಎಲ್ಲದಕ್ಕೂ ಹಿಂದೆ ಹೋಗಬೇಡಿ, ಮುಂದೆ ಬನ್ನಿ. ಓಕೆ, ಡೋಂಟ್ ಹೆಸಿಟೇಟ್. ಯಾವ ಕೆಲಸ ಮಾಡೋದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಜೊತೆಗಿದ್ದಾನೆ ಅಂದ್ಕೊಂಡು ಮುಂದೆ ಹೋಗಿ. ಇನ್ನೊಂದು ಮೆಸೇಜ್ ತೆಗಿಯೋಣ. ಯು ವಿಲ್ ಹ್ಯಾವ್ ಟು ಕಾಂಪ್ರಮೈಸ್. ಓಕೆ, ಕೆಲವು ವಿಚಾರಗಳಿಗೆ ನಾನು ಹೇಳ್ತೀನಿ ಕೇಳಿ.
ಕೆಲವು ವಿಚಾರಗಳಿಗೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಆವಾಗ ನಾನು ತುಂಬ ಸಲ ಹೇಳಿದ್ದೀನಿ, ನಾವು ಅಂದ್ಕೊಂಡಿದ್ದಾಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೆ ಗೊತ್ತು ನಮಗೆ ಯಾವುದು ಸರಿ ಅನ್ನೋದು ಅಂತ. ಸೊ ನೀವು ಈಗ ಕೇಳಿದ್ದು ಕೆಲವು ಟೈಮ್ ಆಗಿರಲ್ಲ ಅಂತ ಹೇಳಿದ್ರೆ ಅದು ನೀವು ಒಳ್ಳೆಯದಕ್ಕೇನೆ, ಓಕೆನಾ. ಸೊ ಕೃಷ್ಣನಲ್ಲಿ ನಂಬಿ ಅಥವಾ ನೀವು ಯಾವ ದೇವರನ್ನು ನಂಬ್ತೀರಾ, ಜಸ್ಟ್ ಬಿಲೀವ್ ಇಟ್. ಅಥವಾ ಯೂನಿವರ್ಸ್ಗೆ ಬಿಟ್ಟುಬಿಡಿ. ಯೂನಿವರ್ಸಿಗೆ ಗೊತ್ತಿದೆ ನಿಮ್ಗೆ ಏನು ಕೊಡಬೇಕು, ಯಾವುದು ಸರಿ ಅನ್ನೋದು. ಸೊ ನಾಳೆ ನೀವೇ ಗ್ರೇಟ್ಫುಲ್ ಆಗಿರ್ತೀರ. ಆ್ಯಕ್ಚುಲಿ ನನ್ನ ಕ್ಲೈಂಟಿಂದೊಂದು ಮ್ಯಾರೇಜ್ ಸಕ್ಸಸ್ ಸ್ಟೋರಿ ಇದೆ. ಬಟ್ ಅವ್ರ ಮ್ಯಾರೇಜ್ ಇರೋದು ನವೆಂಬರಲ್ಲಿ. ಸೊ ಅವ್ರ ಮದುವೆ ಆಗಲಿ, ಆಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ. ಐ ಆಮ್ ಡ್ಯಾಮ್ ಶೋರ್ ಅವ್ರ ಮದುವೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಗುತ್ತೆ. ಸೊ ಐ ವಿಶ್ ಹರ್ ಆಲ್ ದ ಬೆಸ್ಟ್. ಅವ್ರು ಹೇಳಿದ್ರು ಸೊ ಶೇರ್ ಮಾಡಿ ಅಂತ, ಬಟ್ ನಾನೇ ಸುಮ್ಮನೆ ಇವಿಲ್ಲ, ಈ ಥರ ಆಗುತ್ತೆ ಬೇಡ ಅಂತ ಹೇಳಿ ಕಂಪ್ಲೀಟ್ ಸಕ್ಸಸ್ ಆಗಲಿ ಆಮೇಲೆ ನಾನು ಶೇರ್ ಮಾಡೋಣ. ಸೊ ಹಾಗೆ ಅವ್ರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರಿ, ಅದಕ್ಕಿಂತ ಒಳ್ಳೇದು ಸಿಗುತ್ತೆ ಅಂತ ಹೇಳಿದ್ರಿ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗೆ ನೀವು ಅಷ್ಟೇ ಯಾವುದನ್ನು ಕೇಳ್ತಾ ಇದ್ದೀರಾ, ಪ್ಲೀಸ್ ಹ್ಯಾವ್ ಸಮ್ ಪೇಷನ್ಸ್. ಆರ್ ಅದು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಆಗಿ, ಏನು ಸಿಗ್ತಿದೆ ಅದಕ್ಕೆ ಕಾಂಪ್ರಮೈಸ್ ಆಗಿ ಅದರಲ್ಲಿ ಒಳ್ಳೆಯದನ್ನು ಹುಡುಕಿ ಅಂತ ಹೇಳ್ತೀನಿ, ಓಕೆ. ಸೊ ಈಗ ಪಿಕ್ಚರ್ಡ್ ಐಸ್ ಬಗ್ಗೆ ನೋಡೋದಾದರೆ ಓಕೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬರ್ತಾ ಇದೆ. ಸೊ ನೀವು ಲೈಫಲ್ಲಿ ವಿಚಾರಗಳನ್ನು ಇನ್ನೂ ಸ್ವಲ್ಪ ಆಳವಾಗಿ ನೋಡಬೇಕಾಗಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗಿದೆ. ನೀವು ಯಾವುದೇ ಒಂದು ವಿಚಾರನ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ಪ್ರೀತಿ ವಿಚಾರ ಅಂತ ಹೇಳಿದ್ರೆ ಕೆಲವರು ಮ್ಯಾನಿಫೆಸ್ಟ್ ಆಗ್ತಿಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ, ಸ್ಯಾಲ್ರಿ ಸಿಗ್ತಾ ಇಲ್ಲ, ಜಾಬ್ ಆಗ್ತಾ ಇಲ್ಲ, ನನಗೆ ದುಡ್ಡು ಬರ್ತಾ ಇಲ್ಲ, ಈ ರೀತಿ ಹೇಳ್ತಾನೇ ಇರ್ತೀರಾ. ನಾನು ಎಷ್ಟು ಸಲ ಹೇಳಿದ್ದೀನಿ ಲೆಟ್ ಗೋ ಮಾಡಿ ಅಂತ ಹೇಳಿ. ಇವಾಗ ನಿಮಗೆ ಏನಂತ ಹೇಳಿದ್ರೆ ಅದು ಯಾಕೆ ಆಗ್ತಿಲ್ಲ ಅನ್ನೋದನ್ನು ಹುಡುಕಬೇಕಾಗುತ್ತೆ. ಅಂದರೆ ಅದು ನಿಮಗೆ ದಕ್ಕುತ್ತಾ ಇಲ್ವಾ, ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಒಂದು ಬೂದುಗನ್ನಡಿ ಹಿಡ್ಕೊಂಡು ಆಳವಾಗಿ ಹುಡುಕಬೇಕಾಗುತ್ತೆ. ಚಿಕ್ಕ ಚಿಕ್ಕ ವಿಚಾರಗಳನ್ನು ವಿಚಾರಿಸ್ಬೇಕಾಗುತ್ತೆ, ನೋಡಬೇಕಾಗುತ್ತೆ ಏನಾಗ್ತಿದೆ, ಏನು ನಡೀತಿದೆ. ಹೌದು, ಹೇಗೆ ನೋಡೋದು ಅನ್ನೋದಿದ್ದರೆ ನಿಮ್ಮ ಪರಿಸ್ಥಿತಿಗೆ ತಕ್ಕನಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳೋದಾದರೆ, ಈಗ ನೀವು ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತೀರ, ಅವರಿಂದ ನಿಮಗೆ ರೀಕನ್ಸಿಲೇಷನ್ ಆಗ್ತಾ ಇರಲ್ಲ. ಆದರೆ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ವೇಯಲ್ಲಿ ನೀವು ಅವರು ಬೇರೆಯವ್ರಿಗೆ ಕಮಿಟ್ ಆಗಿದ್ದಾರಾ ಅಥವಾ ಏನು ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಹತ್ರ ಬರ್ತಾರೋ ಇಲ್ಲೋ, ಇಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ನಿಮಗೆ ಆ ಥರ ಯಾರೂ ಪರಿಚಯ ಇಲ್ಲಪ್ಪ. ಈಗ ಕೆಲವು ವಿಚಾರಗಳಲ್ಲಿ ನಮ್ಗೆ ಯಾರೂ ಪರಿಚಯ ಇರೋದಿಲ್ಲ. ಯಾರನ್ನು ಹೇಗೆ ಕೇಳಿ ಯಾವ ವಿಷಯಗಳನ್ನು ಹೇಗೆ ತಿಳ್ಕೊಬೇಕಂತ ಲೈಕ್ ಐಡಿಯಾನೇ ಇರಲ್ಲ. ಅಂಥ ಟೈಮಲ್ಲಿ ಭಗವಂತನ ಮೊರೆ ಹೋಗಿ, ಸೊ ಭಗವಂತನಲ್ಲಿ ಕೇಳ್ಕೊಳ್ಳಿ, ಭಗವಂತ ಈ ಥರ ಇದೆ, ನನ್ನ ಜೀವನದಲ್ಲಿ ಹೀಗೆ ನಡೀತಾ ಇದೆ, ಏನಾದರೂ ಒಂದು ದಾರಿ ತೋರಿಸು ಅಥವಾ ಏನಾದರೂ ಒಂದು ದಿಕ್ಕನ್ನು ತೋರಿಸು, ಏನಾದರೂ ಒಂದು ಸೊಲ್ಯೂಷನನ್ನು ಕೊಡು ಅಂತ ದೇವರಲ್ಲಿ ಕೇಳ್ಕೊಳ್ಳಿ. ಇದನ್ನು ನೀವು ಈ ರೀತಿ ಪ್ರಶ್ನೆನ ನೀವು ಭಗವಂತನಲ್ಲಿ ಮಲಗೋಕ್ಕೂ ಮುಂಚೆ, ಅಂದರೆ ಜಸ್ಟ್ ಹಿಂಗೆ ಮಲಗಿಬಿಟ್ಟು ನಿದ್ರೆ ಹೋಗ್ತೀರಾ ಅನ್ನೋ ಟೈಮಲ್ಲಿ ಕೇಳಿಕೊಂಡು ನಿದ್ದೆ ಹೋಗಿ. ಆವಾಗ ಅಟ್ಲೀಸ್ಟ್ ಕನಸಲ್ಲಾದರೂ ನಿಮ್ಗೆ ಏನಾದರೂ ಒಂದು ಉತ್ತರ ಸಿಗುತ್ತೆ. ಸೊ ಕನಸಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಆ ಕನಸು ಏನು ಅಂತ ನೀವು ಅದನ್ನು ಬೆನ್ನು ಹತ್ತಿ ಹೋಗಬೇಡಿ. ಒಂದಲ್ಲ ಒಂದಿನ ರಿಯಾಲಿಟಿಯಲ್ಲಿ ಗೊತ್ತಾಗೇ ಆಗುತ್ತೆ, ಓಕೆನಾ. ಸೊ ಕನಸಲ್ಲಿ ಗೊತ್ತಾಗ್ಬೋದು, ಇಲ್ಲ ರಿಯಾಲಿಟಿಯಲ್ಲಿ ಗೊತ್ತಾಗ್ಬೋದು. ಇನ್ ಕೇಸ್ ಕನಸಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ವೆಯ್ಟ್ ಮಾಡಿ, ರಿಯಾಲಿಟಿಯಲ್ಲಿ ದೇವರು ನಿಮಗೆ ಉತ್ತರನ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ, ಯಾವ ಥರ ಕೊಡ್ತಾನೆ ಅದು ನಾನು ಹೇಳೋಕ್ಕಾಗಲ್ಲ, ಅದು ನಿಮಗೆ ಮತ್ತು ದೇವರಿಗೆ ಬಿಟ್ಟಿದ್ದು. ಸೊ ಆದಷ್ಟು ದೇವ್ರ ಮೇಲೆ ಪ್ರೀತಿನ ಇಟ್ಕೊಳ್ಳಿ. ಯೂನಿವರ್ಸ್ ಅಂದರೆ ಯಾರು, ದೇವರು ಅಂದರೆ ಯಾರು ಅಂತೆಲ್ಲ ತುಂಬ ಕನ್ಫ್ಯೂಷನ್ ಮಾಡ್ಕೊಬಿಡಿ. ಎಲ್ಲದೂ ಒಂದೇ, ಎಲ್ಲದೂ ಒಂದು ಶಕ್ತಿ ಅಷ್ಟೇ. ಸೊ ಆ ಶಕ್ತಿನ ಬಿಲೀವ್ ಮಾಡಿ. ಎಲ್ಲರೂ ಒಂದೊಂದು ರೂಪದಲ್ಲಿ ಅದನ್ನು ಬಿಲೀವ್ ಮಾಡ್ತಾರೆ. ನಿಮ್ಗೆ ಯಾವ ರೂಪ ಇಷ್ಟನೋ ಆ ರೂಪದಲ್ಲಿ ನೀವು ಬಿಲೀವ್ ಮಾಡಿ. ನಾನು ಹೇಳ್ದಂಗೆ ನಿಮಗೆ ಯಾವುದೇ ಒಂದು ವಿಚಾರನೂ ನೀವು ಬೂದ್ ಕನ್ನಡಿ ಹಾಕಿ ನಿಮ್ಮ ಕೈಯಲ್ಲಿ ಹುಡುಕೋಕ್ಕಾಗ್ತಾ ಇಲ್ಲ ಅಂದರೆ ಆ ಬೂದ್ ಕನ್ನಡಿನ ಭಗವಂತನ ಕೈಯಲ್ಲಿ ಕೊಟ್ಬಿಡಿ, ಅವ್ನು ಹುಡುಕೊಡ್ತಾನೆ, ಓಕೆ. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಶ್ರೀಕೃಷ್ಣ ಸದಾ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ರಕ್ಷಿಸಲಿ ಅಂತ ನಾನು ಬೇಡ್ಕೊತೀನಿ. ಶ್ರೀಕೃಷ್ಣನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.